ತಾನು ನೌಕರಿ ಮಾಡುತ್ತಿದ್ದ ಕಂಪನಿಯಿಂದ ಯಾರಿಗೂ ತಿಳಿಯದಂತೆ ಒಬ್ಬ ಗುಮಾಸ್ತನು ಹಣವನ್ನು ಅಪಹರಿಸುತ್ತಾನೆ. ಸಾಯಂಕಾಲ ಒಂಟಿಯಾಗಿ ರಸ್ತೆಯಲ್ಲಿ ಅವನು ಹೋಗುತ್ತಿದ್ದಾಗ ಪಕ್ಕನೆ ಮಳೆ ಬರಲಾರಂಭಿಸಿತು. ಹಿಂದೆ ಬರುತ್ತಿದ್ದ ಪೊಲೀಸ್ ವಾಹನದಲ್ಲಿದ್ದ ಸಬ್ ಇನ್ಸ್ಪೆಕ್ಟರ್ ಮಳೆಯಲ್ಲಿ ನೆನೆದುಕೊಂಡು ಹೋಗುತ್ತಿದ್ದ ಈತನ ಮೇಲೆ ದಯೆ ತೋರಿಸಿ ಸಹಾಯ ಮಾಡಬೇಕೆಂದೆಣಿಸಿ ಪೊಲೀಸ್ ವಾಹನವನ್ನು ಆತನ ಪಕ್ಕದಲ್ಲಿ ತಂದು ನಿಲ್ಲಿಸುತ್ತಾರೆ. ಪೊಲೀಸ್ ವಾಹನ ಪಕ್ಕದಲ್ಲಿ ಬಂದು ನಿಂತೊಡನೆಯೇ ಗುಮಾಸ್ತನ ಮನಸ್ಸಿನಲ್ಲಿ ಚುಚ್ಚಲ್ಪಟ್ಟವನಾಗಿ ತನಗರಿವಿಲ್ಲದೆಯೇ ಓಡಲಾರಂಭಿಸುತ್ತಾನೆ. ಆತನು ಹಣವನ್ನು ಕದ್ದದ್ದು, ಅದು ಚೀಲದಲ್ಲಿರುವುದು ಇನ್ಸ್ಪೆಕ್ಟರ್ಗೆ ತಿಳಿದಿರಲಿಲ್ಲ. ಪ್ರೀತಿಯಿಂದ ಸಹಾಯ ಮಾಡಲು ಅಪೇಕ್ಷಿಸಿ ವಾಹನವನ್ನ ಅವನ ಪಕ್ಕ ನಿಲ್ಲಿಸುತ್ತಾರಷ್ಟೇ. ಆದರೆ ಗುಮಾಸ್ತನ ಓಟ ಇನ್ಸ್ಪೆಕ್ಟರ್ಗೆ ಸಂಶಯವನ್ನುಂಟು ಮಾಡಿತು. ಪಾಪವುಳ್ಳ ಮನುಷ್ಯನು ಪರಲೋಕ ಹೋಗಲು ಪ್ರಯತ್ನಿಸುವುದಾದರೆ ಅಂಥವನ ಸ್ಥಿತಿಯೂ ಸಹ ಇದೇ ಆಗಿದೆ. ಒಬ್ಬ ಮನುಷ್ಯ ಮನಸ್ಸಾಕ್ಷಿಯಿಂದ ಪೀಡಿಸಲ್ಪಟ್ಟು ಸುಳ್ಳುಗಾರನಾಗಿ ಈ ಭೂಮಿಯಲ್ಲಿ ಜೀವಿಸಬಹುದು, ಆದರೆ ಪರಿಶುದ್ಧನಾದ ದೇವರ ಪ್ರಭಾವದ ಮುಂದೆ ನಿಲ್ಲಲಾರನು. ಒಬ್ಬ ಮನುಷ್ಯನ ಮನಸ್ಸಾಕ್ಷಿಯೇ ಅವನನ್ನು ತಪ್ಪಿತಸ್ಥನೆಂದು ತೀರ್ಪು ಮಾಡುವುದು. ಕ್ರಿಸ್ತನ ರಕ್ತವೇ ನಮಗೆ ಶುದ್ಧ ಮನಸ್ಸಾಕ್ಷಿಯನ್ನು ಕೊಡುವಂಥದ್ದಾಗಿದೆ. ಸತ್ಯವೇದ ಹೇಳುತ್ತದೆ, ಕ್ರಿಸ್ತನ ರಕ್ತವು ಎಷ್ಟು ಹೆಚ್ಚಾಗಿ ನಿರ್ಜೀವ ಕರ್ಮಗಳಿಂದ ಬಿಡಿಸಿ ನಾವು ಜೀವವುಳ್ಳ ದೇವರನ್ನು ಆರಾಧಿಸುವಂತೆ ನಮ್ಮ ಮನಸ್ಸನ್ನು ಶುದ್ಧೀಕರಿಸುವುದಲ್ಲವೇ ಎಂದು ಇಬ್ರಿಯ ಬರೆದ ಪತ್ರಿಕೆ 9ನೇ ಅಧ್ಯಾಯದ 14ನೇ ವಚನ ಹೇಳುತ್ತದೆ. ಪವಿತ್ರಾತ್ಮ ದೀನವಾಗಿರುವ ನನ್ನ ಮನಸ್ಸೇ ಸಾಕ್ಷಿ ಎಂದು ಪೌಲ ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಹೇಳುತ್ತಾನೆ. ನಮ್ಮ ಹೃದಯವು ನಮ್ಮನ್ನು ದೋಷಿಗಳೆಂದು ನಿರ್ಣಯಿಸದಿದ್ದರೆ ನಮಗೆ ದೇವರ ವಿಷಯದಲ್ಲಿ ಧೈರ್ಯವುಂಟು. ಅದಕ್ಕೆ ಪೌಲ ತಿಮೋತಿನಿಗೆ ಬರೆಯುತ್ತಾನೆ, ನಂಬಿಕೆಯನ್ನು ಒಳ್ಳೆ ಮನಸ್ಸಾಕ್ಷಿಯನ್ನು ಬಿಡದೆ ಹಿಡುಕೋ. ಯಾಕಂದರೆ ನಮ್ಮ ಮನಸ್ಸಾಕ್ಷಿ ನಮ್ಮ ವಿಷಯದಲ್ಲಿ ದೋಷಿ ಎಂದೆಣಿಸಿದರೆ ದೇವರ ವಿಷಯದಲ್ಲಿ ನಮಗೆ ಧೈರ್ಯವಿರುವುದಿಲ್ಲ.